ವೈರಸ್ ಜ್ವರ ಆಗಲಿ ಅಥವಾ ಡೆಂಗ್ಯೂ ಜ್ವರ ಆಗಲಿ ಚಿಕನ್ ಗುನಿಯಾ ಆಗಲಿ ಸಾರ್ವಜನಿಕ ಸಹಕಾರ ಇಲ್ಲದ್ರೆ ಯಾವ ಕಾಯಿಲೆ ನಿಯಂತ್ರಣ ತರೋಕ್ಕಾಗಲ್ಲ. ಅದರಲ್ಲೂ ಮುಖ್ಯವಾಗಿ ಕ್ಷಯರೋಗಕ್ಕೆ ಸಂಬಂಧಪಟ್ಟಂತೆ ಖಂಡಿತ ನಿಮ್ಮೆಲ್ಲರ ಸಹಕಾರ ಇರಲಿಲ್ಲ, ರೋಗಿಗಳ ಸಹಕಾರ ಇಲ್ಲದ್ರೆ ನಾವು ಚಿಕಿತ್ಸೆ ಸಂಪೂರ್ಣ ಆಗಲಿಲ್ಲ ಅಂದರೆ ನಿರಂತರ ತರೋಕ್ಕಾಗೋದೇ ಇಲ್ಲ. ಸಾರ್ವಜನಿಕರ ಸಹಕಾರ ಇಡಬೇಕು. ಆಮೇಲೆ ಒಂದು ಸಾರಿ ಮಾತ್ರ ಸ್ಟಾರ್ಟ್ ಮಾಡಿದರೆ 6 ತಿಂಗಳು ಮಾತ್ರ ಉಂಗ್ಲೇಬೇಕು. ಅವು ಸತತವಾಗಿ ಹೆಂಗೆ ನಾವು ಹೆಂಗೆ ಡೋಸೇಜ್ ಪ್ರಕಾರ ತೂಕ ಹಾಕಿ ಅಥವಾ ಒಂದು ವಯಸ್ಸು ಲೆಕ್ಕ ಹಾಕಿ ಮಾತ್ರ ಕೊಡ್ತೀವಿ, ಕರೆಕ್ಟಾಗಿ ಮನೆ ಬಾಗಿಲಿಗೆ ಮಾತ್ರ ಕೊಡ್ತೀವಿ, ಮಾತ್ರ ನುಂಗ್ಬೇಕಾಗತ್ತೆ ಕರೆಕ್ಟಾಗಿ. ಕೆಲವು ಸಾರಿ 100 ಅವ್ರು ಹೊಟ್ಟೆ ಉರಿ ಆಗ್ಬೋದು, ಇಲ್ಲ ಅಂತ ಹೇಳಿಲ್ಲ. 100 ಕೆಲವು ಸಾರಿ ಊಟ ಸೇರಿದಂಗೆ ಇರ್ಬೋದು ಅಥವಾ ವಾಂತಿ ಆದಂಗೆ ಆಗ್ಬೋದು. ಅದಕ್ಕೆ ಸಂಬಂಧಪಟ್ಟ ಮಾತ್ರೆ ಎಲ್ಲ ಕೊಡ್ತೀವಿ. ಅದು ದಯವಿಟ್ಟು 6 ತಿಂಗಳು ಮಾತ್ರೆ ನುಂಗ್ಬೇಕಾಗತ್ತೆ. TB ಕಾಯಿಲೆ ಕ್ಷಯರೋಗ ಇದ್ದಾರೆ ಅದನ್ನು ನೀವು ಅರಿವು ಮೂಡಿಸೋಕ್ಕೋಸ್ಕರ ಇದು ಮಾಡ್ತಿರೋದು. ಆ್ಯಕ್ಚುಲಿ ನೀವೆಲ್ಲ ಸಹಕಾರ ಹಿಡಿದರೆ, ಸಾರ್ವಜನಿಕರ ಸಹಕಾರ ಹಿಡಿದರೆ, ಎಲ್ಲರೂ ನೀಡಿದರೆ ಎಷ್ಟೊತ್ತಿಗೆ ಕ್ಷಯಮುಕ್ತ ಭಾರತ ಆಗಬೇಕಾಗಿತ್ತು. ಆಗಿದೆ, ಕಡಿಮೆ ಆಗಿದೆ. ಅದು ಇನ್ನೂ ಕಡಿಮೆ ಮುಕ್ತ ಅಂದರೆ ಯಾವ TB ಕಾಯಿಲೆನೇ ಇರಬಾರ್ದು ಅನ್ನೋ ಲೆವೆಲಿಗೆ ಮಾಡ್ಬೇಕಂತ ಸೇರಿದ. ಅವನೇನು ಮಾಡ್ತಾರೆ, ನನ್ನ ಕೆಮ್ಮು ಕಡಿಮೆ ಆಯಿತು ಬಿಟ್ಬಿಡ್ತೀನಿ ಅಂತ ಬಿಟ್ಬಿಡೋದು. ಮತ್ತು ಅವೇನು ಮಾಡ್ತಾವೆ ಕ್ರಿಮಿಗಳು ಡ್ರಗ್ಸ್ಗೆ ಔಷಧಿಗೆ ರೆಸಿಸ್ಟೆಂಟ್ ಬಂದುಬಿಡ್ತಾರೆ, ಪ್ರೆಸೆನ್ಸ್ ಪವರ್. ಆ ಮಾತ್ರೆ ಹಿಡಿಯಲ್ಲ ಅವನಿಗೆ. ಆತ ಇದ್ದದ್ದು ಹೆಚ್ಚಿಗೆ ಡೇಂಜರ್ ರೋಗಿ. ಅವನು ಮಲ್ಟಿ ಡ್ರಗ್ ರೆಸಿಸ್ಟೆಂಟ್ ರೋಗಿ ಅಂದರೆ ಭಾರಿ ಹೆಚ್ಚಿಗೆ ಪೇಷಂಟ್ ಜಾಸ್ತಿ ಆಗ್ತಾನೆ. ಆದ್ದರಿಂದ ಯಾವುದೇ ನಿಮ್ಮ ಪರಿಸರದಲ್ಲಿ ಅಥವಾ ನಿಮ್ಮ ಅಕ್ಕಪಕ್ಕದಲ್ಲಿ ಯಾರಾದರೂ ಕ್ಷಯರೋಗಿ ಅರ್ಧಕ್ಕೆ ಮಾತ್ರ ನಿಂತಿದ್ರೆ ದಯವಿಟ್ಟು ಅವ್ರು ಕಂಟಿನ್ಯೂ ಮಾಡೋಕ್ಕೆ ಹೇಳಿ. ಯಾರೇ ಇಂಥ ಉಚಿತವಾಗಿ ಯಾವುದೇ ಕಾರಣದನ್ನ ತಡ ಮಾಡ್ದಂಗೆ ತಕ್ಷಣ ಮಾತ್ರ ಸ್ಟಾರ್ಟ್ ಮಾಡ್ತೀವಿ. ಯಾರಿಗೂ ಕೆಮ್ಮಿದೆ ಕಫ ಪರೀಕ್ಷೆ ಮಾಡಿಸ್ತೀವಿ, ಎಕ್ಸ್ರೇ ಹೊಡಿಸ್ತೀವಿ. ಮುಖ್ಯವಾಗಿ ನಮಗೆ ಶ್ವಾಸಕೋಶ ಬರೋದು TB ಕಾಯಿಲೆ ಜಾಸ್ತಿ ಹೆಚ್ಚಿನ 90% ಶ್ವಾಸಕೋಶಕ್ಕೆ ಬರುತ್ತೆ. ಎದೆಗೂಡಿಗೂ ಶ್ವಾಸಕೋಶ ಬರುತ್ತೆ, ಲಂಗ್ಸ್ಗೆ. ನೆಕ್ಸ್ಟು ಬೇರೆ ಕರಳಿಗೆ ಬರುತ್ತೆ, TB ಬರುತ್ತೆ, ಮೆದುಳಿಗೆ ಬರುತ್ತೆ, ಜಠರಕ್ಕೆ ಬರುತ್ತೆ, TB ಕಾಯಿಲೆ ಎಲ್ಲ ಇರುತ್ತೆ. ಬಟ್ ಮುಖ್ಯ ಜಾಸ್ತಿ 190% ಕ್ಷಯರೋಗ ಸಂಬಂಧಪಟ್ಟ ಶ್ವಾಸಕ್ಕೆ ಸಂಬಂಧಪಟ್ಟ ಕ್ಷಯರೋಗ ಇರುತ್ತೆ. ಯಾವುದೇ ಟ್ರೀಟ್ಮೆಂಟಿಗೆ ತಗೊಳ್ಬೇಕಂತಂದರೆ ಕರೆಕ್ಟ್ 6 ತಿಂಗಳು ಕಂಟಿನ್ಯೂ ಮಾಡ್ಬೇಕಾಗ್ತದೆ ಟ್ರೀಟ್ಮೆಂಟ್. ಒಂದು ದಿನ ಬಿಡ್ದಂಗೆ. ಜೊತೆಗೆ ಆಮೇಲೆ ಯಾರೇ ಕ್ಷಯರೋಗ ಇರೋದು ಕೆಮ್ಮನರಿರಲಿ ದಯವಿಟ್ಟು ಮಾಸ್ಕ್ ಹಾಕೊಂಡು ಅಡ್ಡಾಡಬೇಕಾಗತ್ತೆ. ಕೆಮ್ಮು ಯಾರಾದರೂ ಇದ್ದರೆ ಅಥವಾ ಕ್ಷಯರೋಗಿ ಇದ್ದರೆ ಬಿಡಲಿ, ಮಾಸ್ಕ್ ಹಾಕೊಂಡು ಅಡ್ಡಿದ್ರೆ ಅವನಿಂದ ಧೂಳು ಅದು ಅವನಿಂದ ಕೆಮ್ಮು ಅಥವಾ ಹೂಳು ಬೇರೆ ಬೀಳೋದಿಲ್ಲ. ದಯವಿಟ್ಟು ನಿಮ್ಮ ಮನೇಲಿ ಯಾರಾದರೂ ಕ್ಷಯರೋಗಿ ಇದ್ದರೆ ಅವ್ರು ದೂರ ತಳ್ಳಬೇಡಿ, ಮನೆ ಬಿಟ್ಟು ಹೊರಗೆ ಕಳಿಸಿ ಅಂತ ಹೇಳಲ್ಲ. ಆದಷ್ಟು ಆತ ಮಾಸ್ಕ್ ಹಾಕ್ಕೊಂಡು ಅಡ್ಡಾಡಲಿ. ಅದು ಊಟ ಮಾಡ್ಬೇಕು, ಚೆನ್ನಾಗಿ ಕೈ ತೊಗೊಂಡು ಊಟ ಮಾಡಲಿ. ಆದಷ್ಟು ಚಿಕ್ಕ ಮಕ್ಕಳಿದ್ದರೆ ಆದಷ್ಟು ಜಾಸ್ತಿ ಮುದ್ದಾಡೋದು ಅವೆಲ್ಲ ಮಾಡಬಾರ್ದು. TB ಕಾಯಿಲೆ ಇರೋರು ತೀರಾ ಎತ್ಕೋಬೋದು, ಹತ್ರ ಎಲ್ಲ ಇರ್ಬೋದು. ಮಾಸ್ಕ್ ಹಾಕೊಂಡಿರ್ಬೇಕು, ಚೆನ್ನಾಗಿ ಕೈ ತೊಳ್ಕೊಬೇಕು, ಊಟ ಮಾಡಬೇಕು. ಆಮೇಲೆ ಜೊತೆಗೆ ಅವರು ಏನು ಬೇಕು ಊಟ ಮಾಡೋ, ಅವ್ರಿಗೇನು ಪಥ್ಯವಿರಲ್ಲ. ಕ್ಷಯರೋಗಿ ಪಥ್ಯವಿರಲ್ಲ, ಚೆನ್ನಾಗಿ ಊಟ ಮಾಡಬೇಕು. ಮಾಂಸ ತಿನ್ಬೋದು, ಆಮೇಲೆ ಮೊಟ್ಟೆ ತಿನ್ಬೋದು, ತರಕಾರಿ ತಿನ್ಬೋದು, ಏನು ಬೇಕಾದ್ರೂ ಊಟ ಮಾಡ್ಬೋದು. ಆದಷ್ಟು ಖಾರ, ಕಾಫಿ, ಟೀ, ಸ್ವಲ್ಪ ಬೀಡಿ, ಸಿಗರೇಟು, ಎಣ್ಣೆ ಅವೆಲ್ಲ ಪೂರ್ತಿ ಅವಾಯ್ಡ್ ಮಾಡಬೇಕು. ಆ ರೋಗವನ್ನು ಸಂಪೂರ್ಣವಾಗಿ ನಿರ್ಮೂಲನೆ ಮಾಡೋಕ್ಕೆ ಆಗ್ತಾಯಿಲ್ಲ. ಈಗ ನಮ್ಮ ದೇಶದಲ್ಲಿ ಪ್ರತಿಯೊಂದು ಕಾಯಿಲೆಗೂ ತನ್ನದೇ ಆಗಿರ್ತಕ್ಕಂಥ ಒಂದು ಚಿಕಿತ್ಸೆಗಳು ಇರ್ತಕ್ಕಂಥದ್ದು. ಯಾವುದೇ ಕಾಯಿಲೆಗಳಿಗೂ ಚಿಕಿತ್ಸೆ ಇಲ್ಲ ಅಂತ ಹೇಳಂಗಿಲ್ಲ. ಯಾಕಂತಂದರೆ ನಮ್ಮ ದೇಶದಲ್ಲಿರ್ತಕ್ಕಂಥ ವೈಜ್ಞಾನಿಕ ಸಂಶೋಧನೆಗಳು ನಡೀತಾ ಇರ್ತಕ್ಕಂಥದ್ದು. ಅವುಗಳ ಮೂಲಕ ಕಾಯಿಲೆಗಳನ್ನು ತಡೆಗಟ್ಟುವಂಥ ಒಂದು ಕಾರ್ಯಕ್ರಮಗಳನ್ನು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳ ಅಡಿಯಲ್ಲಿ ನಡೀತಾ ಇರ್ತಕ್ಕಂಥದ್ದು. ಅದರಿಂದ ಪ್ರತಿಯೊಬ್ಬರೂ ಯಾವುದೇ ಕಾಯಿಲೆಗಳು ಬಂದರೂ ಪ್ರಥಮವಾಗಿ ನಾವು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಿಗೆ ಹೋಗಿ ಚಿಕಿತ್ಸೆ ಪಡಿಬೇಕು ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮ